ಸರ್ಚ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ ಸ್ಕಿಲ್ ಅಂತ ತೋರಿಸುತ್ತೆ. ನಂತರ ಅಪ್ರೆಂಟಿಸ್ಶಿಪ್, ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಲ್ಲಿ ಸ್ಕಿಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ. ನಾನು ಮಾಡ್ತಾ ಇದ್ದೀನಿ ಅದೇ ಥರ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ಶೋ ಆಗ್ತಾ ಇರೋ ಎಸ್. ನಂತರ ಫಸ್ಟ್ ನೇಮ್, ಅದಾದ ನಂತರ ಲಾಸ್ಟ್ ನೇಮ್, ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಅದಾದ ನಂತರ ಇಮೇಲನ್ನು ಎಂಟರ್ ಮಾಡಿ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತನ್ನು. ನಂತರ ಮ್ಯಾರೇಜ್ ಸ್ಟೇಟಸ್ ಸಿಂಗಲ್, ಜೆಂಡರ್ ಮೇಲ್ ಅಥವಾ ಫಿಮೇಲ್, ರಿಲಿಜನ್, ಕ್ಯಾಟಗರಿ ಜನರಲ್, SC ST OBC. ನಂತರ ಫಾದರ್ ಮದರ್ ಗಾರ್ಡಿಯನ್ ಡೀಟೇಲ್ಸ್ನಲ್ಲಿ ಫಾದರ್ ಮದರ್ ಗಾರ್ಡಿಯನ್ ಅಥವಾ ನಿಮಗೆ ಬೇಕಾದನ್ನು ಸೆಲೆಕ್ಟ್ ಮಾಡಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಲೊಕೇಶನಲ್ ಅರ್ಬನ್ ಅಥವಾ ರೂರಲ್, ಸ್ಟ್ರೀಟ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಅದಾದ ನಂತರ ಸ್ಟೇಟ್ ಕರ್ನಾಟಕ ಅನ್ನು ಎಂಟರ್ ಮಾಡಿ. ಡಿಸ್ಟ್ರಿಕ್ಟ್ ಬಾಗಲಕೋಟೆ, ತಾಲೂಕು ಬಾಗಲಕೋಟೆ. ನಂತರ ಸಿಟಿ, ನಂತರ ಪೋಸ್ಟಲ್ ಆರ್ ಜಿಪ್ ಕೋಡನ್ನು ಎಂಟರ್ ಮಾಡಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಕರೆಂಟ್ ಅಡ್ರೆಸ್? ಎಸ್ ಹೊಡೆದರೆ ಸೇಮ್ ಆಟೋಮೆಟಿಕ್ ಇವೆಲ್ಲ ಮೊದಲನೇ ಥರನೇ ತೆಗೆದುಕೊಳ್ಳುತ್ತದೆ. ನೀವು ಮೊದಲ